ಆತ್ಮೀಯರೇ, ಇವತ್ತಿನ ದಿವಸ ನಾವು ಇಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ LPG ಬೆಲೆ ಏರಿಕೆ ವಿರುದ್ಧ ನಾವು ಒಂದು ಪ್ರತಿಭಟನೆ ನಡೆಸಿ ಆಟೋ ಚಾಲಕರಿಗೆ ಏನಾದರೂ ಈ ಅಮೆರಿಕ ಇರಾನ್ ಯುದ್ಧದ ವಿಪರೀತ ಪರಿಣಾಮ ಬೀರ್ತಿರೋದು, ಅದರಿಂದ LPG ಬೆಲೆ ತುಂಬಾ ಏರ್ಕೊಂಡು ಹೋಗಿದೆ ಮೊದಲನೇದಾಗಿ. ಇನ್ನೊಂದು, ಅದು ಲಭ್ಯನೂ ಇಲ್ಲ. ಪ್ರತಿಯೊಂದು ನೀವು ಪೆಟ್ರೋಲ್ ಪಂಪಲ್ಲಿ ನೋಡಿದ್ರೂ ಸಾವಿರಾರು ಆಟೋಗಳಲ್ಲಿ ಲೈನಲ್ಲಿ ನಿಂತ್ಕೊಂಡು ಅವರು ದಿನಕ್ಕೆ 4-5 ಗಂಟೆ ಕಾಲ ಲೈನಲ್ಲಿ ನಿಂತ್ಕೊಂಡ್ರೆ ಅವರು ದುಡ್ಕೊಂಡು ಅವ್ರ ಕುಟುಂಬದವ್ರನ್ನ ಹ್ಯಾಂಗೆ ನೋಡ್ಕೊಳ್ಳೋದಕ್ಕಾಗೋದು ಅಂತ. ಈ ಥರ ಸಮಸ್ಯೆಗಳು ಹಲವಾರು ನೋಡಿದೆ ಈ ಪ್ರಪಂಚ. ರಷ್ಯಾ ಯುಕ್ರೇನ್ ವಾರ್ ಆಗಲಿ, ಈ ಮೈಕ್ರೋಚಿಪ್ ಕೊರತೆ ಆಗಲಿ, ಇಂಥ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಪ್ರಪಂಚ ಅಂದಮೇಲೆ. ಇದನ್ನು ಹೇಗೆ ಎದುರಿಸೋದು ಅನ್ನೋದು ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಅವರು ಪ್ರತಿಯೊಂದು ದೇಶ, ಚೈನಾದಲ್ಲಿ ಯಾಕೆ ಈ ಥರ ಲೈನ್ಗಳು ಕಾಣಿಸ್ತಾ ಇಲ್ಲ, ಅಮೆರಿಕಾದಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ, ಯುರೋಪಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ? ಯಾಕೆಂದರೆ ಅಲ್ಲಿ ಅರ್ಹ ಹಾಗೂ ಕಾಂಪಿಟೆಂಟ್ ಸರ್ಕಾರಗಳಿದ್ದಾವೆ. ನಮ್ಮ ಸರ್ಕಾರ ಅಯೋಗ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಅವ್ರದ್ದು ಸ್ಟ್ರಾಟಜಿಕ್ ರಿಸರ್ವ್ಸ್ ಅಂತ ಇರುತ್ತೆ. ಚೈನಾ, ಅಮೆರಿಕ, ರಷ್ಯಾ ಅವರೆಲ್ಲ ಇವತ್ತಿನ ದಿವಸ ಏನಾರು ಕಚ್ಚಾ ತೈಲ ನಿಂತು ಹೋದರೆ ನೆಕ್ಸ್ಟ್ ಒಂದು 6-8 ತಿಂಗಳವರೆಗೂ ಅವರು ಅಲ್ಲಿ ಪೂರೈಸ್ಕೋತಾರೆ ಆ ರಿಸರ್ವ್ಸಿಂದ. ನಮ್ಮ ಕೇಂದ್ರ ಸರ್ಕಾರ ಇದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಏನಾರು ಅರ್ಥಕ್ವೇಕ್ ಬಂತು ಅಥವಾ ಫ್ಲಡ್ಸ್ ಬಂದರೆ ಅರ್ಥ ಆಗುತ್ತೆ, ಅದು ಯಾರ ಕೈಯಲ್ಲೂ ಇರಲ್ಲ. ಆದರೆ ನಮ್ಮ ಕೇಂದ್ರ ಸರ್ಕಾರ ಸ್ಟ್ರಾಟಜಿಕ್ ರಿಸರ್ವ್ಸನ್ನು ಇಟ್ಕೊಂಡಿಲ್ಲ. ಈ ಸಮಸ್ಯೆ ಅದರಿಂದನೇ ಬರ್ತಾ ಇದೆ. ಅದಕ್ಕೆ ಈ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಹಾಕ್ತಾ ಇದ್ದೀವಿ. ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದ್ದೀವಿ. ಪ್ರತಿ ಆಟೋ ಚಾಲಕರ ಕುಟುಂಬದವರಿಗೆ ತಿಂಗಳಿಗೆ 15,000 ರೂಪಾಯಿ ಈ ಸಂಕಷ್ಟ ಮುಗಿಯುವವರೆಗೂ ಕೊಡಬೇಕು ಅಂತ ಕೇಳ್ತೀನಿ. ತಮ್ಮನ್ನು ಇನ್ನೂ ತೀವ್ರ ಮಾಡಿಕೊಂಡು ನಿಮ್ಮ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆ ನಡೆಸ್ತೀವಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾಯಿ ಭುವನೇಶ್ವರ ಆಶೀರ್ವಾದ ಇರಲಿ ಎಲ್ಲರಿಗೂ.